ಆರಂಭದಲ್ಲಿ ಭ್ರಷ್ಟಾಚಾರ ಮುಕ್ತ ದಕ್ಷ ಆಡಳಿತ ಕೊಡೋದು ನಮ್ಮ ಜವಾಬ್ದಾರಿ ಅಂತ ನೀವು ಹೇಳಿದ್ರೆ, ಆದರೆ ಪ್ರತಿಪಕ್ಷ ಅದೇ ಭ್ರಷ್ಟಾಚಾರದ ಕುರಿತಂತೆ ಪಾದಯಾತ್ರೆ ಮಾಡುತ್ತೆ, ಅದೇ ಭ್ರಷ್ಟಾಚಾರದ ಕುರಿತಂತೆ ಒಂದಲ್ಲ ಒಂದು ಹೋರಾಟವನ್ನು ಮಾಡ್ತಾನೆ ಇದೆ. ಅದರಲ್ಲೂ ಜನಪ್ರತಿನಿಧಿಗಳು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಇರ್ಬೋದು ಅಥವಾ ನಾಗೇಂದ್ರ ಅವ್ರು ಇರ್ಬೋದು, ಇಂಥವ್ರ ಮೇಲೆ ಆರೋಪ ಬಂದಾಗ ಇದನ್ನು ನೀವು ಹೇಗೆ ಡೈಜೆಸ್ಟ್ ಮಾಡ್ಕೋತೀರಿ, ಹೇಗೆ ಇದನ್ನು ಸ್ವೀಕಾರ ಮಾಡ್ತೀರಿ? ನೋಡಿ, ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ವಿ. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ 40 ವರ್ಷದ ಅವರ ಸಾರ್ವಜನಿಕ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಅವರ ಒಂದು ದಕ್ಷ ಆಡಳಿತಗಾರ ಅಂತ ಹೆಸರಾಗಿರ್ತಕ್ಕಂಥವರು ಅವರ ಮೇಲೆ ಆಪಾದನೆ ಮಾಡಿದರು. ಇನ್ನು ಏನು ಆಪಾದನೆ ತನಿಖೆ ಆಗಿ ಕೋರ್ಟ್ಗಳಲ್ಲಿ ಏನಾದರೂ ಒಂದು ಹೊರಗೆ ಬರಬೇಕಲ್ಲ, ಅದ್ರ ಮುಂಚೆನೆ ಇವರು ಪಾದಯಾತ್ರೆ ಶುರು ಮಾಡಿಬಿಟ್ರು ಬಿಜೆಪಿ. ಮತ್ತೆ ಪಾದಯಾತ್ರೆ ಯಾರ್ಯಾರು ಮಾಡ್ತಾರೋ, ಯಾರ್ಯಾರ ಮೇಲೆ ಗಂಭೀರವಾದಂಥ ಭ್ರಷ್ಟಾಚಾರದ ಆರೋಪಗಳು ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಕೇಸು ಕೋರ್ಟು ಹೋಗ್ತಾ ಇರ್ತಕ್ಕಂಥವ್ರು, ಅವ್ರದೇ ಸರ್ಕಾರದಲ್ಲಿ ಯಡಿಯೂರಪ್ಪನವರ ಸರ್ಕಾರದಲ್ಲಿ 17 ಜನ ಸಚಿವರು ರಾಜೀನಾಮೆ ಕೊಡೋದ್ ಪರಿಸ್ಥಿತಿ ಬಂತು ಭ್ರಷ್ಟಾಚಾರದ ಆರೋಪದ ಮೇಲೆ. ಇವರೆಲ್ಲ ಪಾದಯಾತ್ರೆ ಮಾಡ್ತಾ ಇದ್ರು. ಓಕೆ, ನೋ ಪ್ರಾಬ್ಲಮ್, ಪ್ರಜಾಪ್ರಭುತ್ವ, ನಿಮ್ಗೆ ಎಲ್ಲ ರೀತಿಯ ಅಧಿಕಾರ ಇದೆ. ಆದ್ರೆ ಸಿದ್ದರಾಮಯ್ಯನವರ ತೇಜೋವಧಿ ಮಾಡೋಕ್ಕೆ ಯಾವ ಪರಿಸ್ಥಿತಿಯನ್ನು ತಂದ್ರು ಅಂತ ನಮ್ಗೆಲ್ಲ ಗೊತ್ತಿದೆ. ಇವತ್ತು ತನಿಖೆ ಆಗಿದೆ, ಕೋರ್ಟ್ಗೆ ಹೋಗಿದೆ, ಕೋರ್ಟು ಆ ತನಿಖೆ ನಡೀತಾ ಇರ್ತಕ್ಕಂಥ ಡೈರೆಕ್ಷನ್ ಸರಿ ಇದೆ, ನೀವು ಮಾಡಿ, CBIಗೆಲ್ಲ ಕೊಡೋದು ಅವಶ್ಯಕತೆ ಇಲ್ಲ, ನೀವು ಸರಿಯಾಗಿ ಮಾಡ್ತಾ ಇದ್ದೀರಿ ಅಂತ ಯಾವ ಕೋರ್ಟ್ ಮೇಲೆ ಬಿಜೆಪಿಯವ್ರು ನಂಬಿಕೆ ಇಟ್ಕೊಂಡಿದ್ರು ಅದೇ ಕೋರ್ಟು ಎಲ್ಲ ತಥ್ಯಗಳು ನೋಡಿ ಜಜ್ಮೆಂಟ್ ಕೊಟ್ಟಿದೆ, ನಮ್ಮ ಮುಂದೆ ಬಂದಿದೆ. ಒಬ್ಬ ಮುಖ್ಯಮಂತ್ರಿ 40 ವರ್ಷ ಮತ್ತು ಆ 40 ವರ್ಷದಲ್ಲಿ 25 ವರ್ಷ ಅಧಿಕಾರದಲ್ಲಿ ಇದ್ದವರು ಬೇರೆ ಬೇರೆ ಹುದ್ದೆಗಳಲ್ಲಿ ಒಂದೇ ಒಂದು 10-12 ಸೈಟ್ಗಳಿಗೆ ಬಲಿ ಆಗ್ತಾರ. ಅವ್ರು ಮಾಡ್ಬೇಕಾದ್ರೆ ಸಾವಿರಾರು ಕೋಟಿಗಳು ಮಾಡ್ಬೋದಿತ್ತಲ್ಲ. ಇವತ್ತು ನಿಮ್ದೇ ಸರ್ಕಾರ ಇದೆ, ED, CBI, IT ಎಲ್ಲ ನಿಮ್ ಕಡೆ ಇದೆ. ಸಿದ್ದರಾಮಯ್ಯ ಅವ್ರ ಹತ್ರ ಏನ್ ಆಸ್ತಿ ಇದೆ, ಏನ್ ದುಡ್ಡಿದೆ, ಏನು ಹಣ ಇದೆ, ಎಷ್ಟು ಮಾಡ್ಕೊಂಡವ್ರು ನಿಮ್ಗೆ ತೆಗಿಯಕ್ಕೆ ಎಷ್ಟು ನಿಮಿಷ ಮಾಡಕ್ಕಾಗಲ್ಲ. ಯಾಕಂದ್ರೆ ಆ ಧೋರಣೆ ಇತ್ತು ಅನ್ನೋದಾದ್ರೆ ED ಬಂದ್ರೇನು, CBI ಬಂದ್ರೇನು ಅಲ್ಲಲ್ಲ. ಈಗ ಸಂಪುಟದಲ್ಲೇ CBI ಎಂಟ್ರಿಗೆ ನೀವು ಬ್ರೇಕ್ ಹಾಕಿದ್ದೀರಿ. ಇಲ್ಲ, ಅದು ಈ ಕೇಸ್ಗಂತ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ನಮ್ಮ ರಾಜ್ಯದ ಕೂಡ ಅಧಿಕಾರ ಇದೆ. ಅದು ಈ ಕೇಸ್ಗೆ ಮಾತ್ರ ಅಲ್ಲ. ನಾವು ಹೇಳಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಅಧಿಕಾರಿಗಳು ಇಲ್ಲಿ PSUs ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ರಾಜ್ಯದ ಹಣ ಕೂಡ ಇದೆ, ಅದರಲ್ಲಿ ರಾಜ್ಯದ ಸ್ಟೇಕ್ ಕೂಡ ಇದೆ. ನಮ್ಗೆ ಕಾನ್ಫಿಡೆನ್ಸ್ ತಗೊಳ್ದೆ ಅವರೇ ಬಂದು CBI, ED ಅವರು ಅಲ್ಲಿ ಬೇರೆ ತರ ಇದು ಮಾಡ್ತಾ ಇದ್ದಾರೆ ಅಂತ ಇದಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಜನ ಕನ್ಫ್ಯೂಸ್ ಮಾಡ್ಕೋತಾ ಇದ್ದಾರೆ. ಸೊ ತಾವು ಕ್ಯಾಬಿನೆಟ್ ಅಲ್ಲಿ ಏನ್ ನಡೆದಿದೆ ಅಂತ ತಾವು ಡೀಟೇಲ್ ತಗೊಂಡ್ರೆ ದಟ್ ವಾಸ್ ನಾಟ್ ಫಾರ್ ಸಿದ್ದರಾಮಯ್ಯ ಕೇಸ್, ಆಯ್ತಾ. ಬಟ್ ಒಂದು ನಾನು ಏನ್ ಹೇಳಕ್ಕೆ ಬಯಸ್ತೀನಿ ಅಂದ್ರೆ, ಇವತ್ತು IT, CBI, ED ಇದು ಯಾವುದು ನ್ಯೂಟ್ರಲ್ ಏಜೆನ್ಸೀಸ್ನ ಇವ್ರು ಮಾಡ್ತಾ ಇರೋದೇ ಕೆಲಸ ಬಿಜೆಪಿಗೋಸ್ಕರ. ಒಬ್ಬ ರಾಜಕಾರಣಿಗೆ ಟಾರ್ಗೆಟ್ ಮಾಡ್ತಾರೆ, ಅವ್ರನ್ನ ಫಿಕ್ಸ್ ಮಾಡ್ತಾರೆ ಕೇಸಸ್ ಅಲ್ಲಿ. ಅವ್ರು ಬಿಜೆಪಿ ಸೇರಿದ ತಕ್ಷಣ ಮುಕ್ತಾಯ ಮಾಡ್ತಾರೆ. ಒಂದಿಲ್ಲ, ಎರಡಿಲ್ಲ, ಹಲವಾರು ನಿದರ್ಶನಗಳು ನೀವು ನೋಡಿದಿರಿ, ನಾನು ಹೇಳ್ಬೋದು ಇಲ್ಲ ಕೂತ್ಕೊಂಡು, ಬಟ್ ಸಮಯದ ಅಭಾವ ಇದೆ. ಸೊ ಇಂಥ ಸಂದರ್ಭದಲ್ಲಿ ಯಾವಾಗ ಸೆಂಟ್ರಲ್ ಏಜೆನ್ಸೀಸು ನ್ಯೂಟ್ರಲ್ ಆಗಿಲ್ಲ, ಸರ್ಕಾರದ ಒಂದು ಭಾಗವಾಗಿ ಕೆಲಸ, ಇದು ಒಂದು ಆಡಳಿತ ಪಕ್ಷದ ಭಾಗವಾಗಿ ಕೆಲಸ ಮಾಡ್ತಾರೆ, ಆವಾಗ ನಾವು ನಿಶ್ಚಿತವಾಗ್ಲೂ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮತ್ತೆ ಅದ್ರ ಕಾನೂನಾತ್ಮಕ ರೀತಿಯಲ್ಲಿ ಅದಕ್ಕೆ ಫೈಟ್ ಮಾಡಬೇಕಾಗುತ್ತೆ. ಯಾಕಂದ್ರೆ ನಿಮ್ ನ್ಯೂಟ್ರಾಲಿಟಿ ಇಲ್ವಲ್ಲ. ಸೊ ನಿಮ್ಗೆ ಯೂಸ್ ಮಾಡ್ತಾ ಇರೋದೇ ಟಾರ್ಗೆಟ್ ಮಾಡೋಕ್ಕೆ ರಾಜಕೀಯದ ವಿರೋಧಿಗಳಿಗೆ. ಅದಕ್ಕೋಸ್ಕರ ನಾವು ಎಚ್ಚರಿಕೆಯಿಂದ ಅವರ ಕಾನೂನಾತ್ಮಕ ರೀತಿಯಲ್ಲಿ ಅವ್ರ ವಿರುದ್ಧ ನಾವು ಕೂಡ ತಯಾರಾಗಬೇಕಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168,
ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.